ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ರಾಗಿ ಪೂರಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಪೂರಿ, ತುಂಬ ಸಾಫ್ಟಾಗಿ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ನಾವು ಯೂಶ್ವಲಿ ರಾಗಿ ರೊಟ್ಟಿ ಮಾಡ್ಕೋತೀವಿ, ಮುದ್ದೆ ಮಾಡ್ಕೋತೀವಿ. ಡಿಫ್ರೆಂಟಾಗಿರಲಿ ಅಂತ ರಾಗಿ ಪೂರಿ ಮಾಡಿದ್ದೀನಿ. ಇದರ ಜೊತೆಗೆ ನಾನು ಸಾಗು ಮಾಡಿದ್ದೀನಿ, ಬೀಟ್ರೂಟ್ ಸಾಗು. ನಾನು ಇದರೊಳಗೆ ಅವರೆಕಾಳು ಹಾಕ್ತಾಯಿದ್ದೀನಿ. ಅವರೆಕಾಳನ್ನ ನಾನು ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಂಡು ತೊಗೊಳ್ಳಿ. ಒಂದು ಅರ್ಧ ಕಪ್ದಷ್ಟು ಬೀಟ್ರೂಟು, ಹೂಕೋಸು, ಎಲೆಕೋಸು ಕೂಡ ನೀವು ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು, ಉಪ್ಪು, ಜೀರಿಗೆ, ಸಾಸಿವೆ, ಅಚ್ಕಾರ ಪೌಡರ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮಸಾಲೆ ಖಾರ ಕೂಡ ತೊಗೋಬೋದು, ಗರಂ ಮಸಾಲ, ಸ್ವಲ್ಪ ಮೊಸರು, ಬೀನ್ಸು, ಕ್ಯಾರೆಟು. ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಕೊಬ್ಬರಿ ತೊಗೋಬೋದು. ಸ್ವಲ್ಪ ಗಸಗಸೆ, ಇಂಗು, 4-5 ಗೋಡಂಬಿ, ಸ್ವಲ್ಪ ಸೋಪಿನ ಕಾಳು, ಅರ್ಧ ಟೊಮ್ಯಾಟೊ, ಕಟ್ ಮಾಡಿರುವಂತಹ ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಮೊದಲಿಗೆ ನಾವು ತರಕಾರಿನ ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆ ಇಡಿ, ಅದರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ, ಬೀಟ್ರೂಟ್ ಹಾಕ್ಕೊಳ್ಳಿ. ನೀವು ಬೇಕಾದರೆ ಹಸಿ ಬಟಾಣಿ ಕೂಡ ಹಾಕ್ಕೋಬಹುದು. ಎಲೆಕೋಸು, ಹೂಕೋಸು, ಕ್ಯಾರೆಟು, ಬೀನ್ಸ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ರೆ ಲಾಸ್ಟಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದು ತುಂಬ ಬೆಂದ್ಬಿಡುತ್ತೆ. 2-3 ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಈರುಳ್ಳಿ ಹಾಕ್ಕೊಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅರ್ಧ ಟೊಮ್ಯಾಟೊ, ಗೋಡಂಬಿ, ಗಸಗಸೆ ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಪ್ಯೂರಿ ಥರ ಮಾಡ್ಕೋಬೇಕಾಗತ್ತೆ. ನೀವು ಹಸಿ ಕೊಬ್ಬರಿ ಹಾಕಿದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರತ್ತೆ. ನಾನು ಒಣ ಕೊಬ್ಬರಿ ಹಾಕಿದ್ದೀನಿ. 8-10 ಸೋಪಿನ ಕಾಳು, ರುಬ್ಕೊಂಡು ಸೈಡಿಗೆ ಇಟ್ಬಿಡಿ. ಇವಾಗ ಒಗ್ಗರಣೆ ಮಾಡೋಣ. ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಕಟ್ ಮಾಡಿರುವಂಥ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಪ್ಯೂರಿ ಮಾಡಿದ್ವಲ್ವಾ, ಆ ಪ್ಯೂರಿನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಗೋಡಂಬಿ ಮತ್ತು ಗಸಗಸೆ ಹಾಕಿದ್ದೀವಲ್ವ, ತಳ ಹಿಡಿಯತ್ತೆ. ಒಂದು ಏಲಕ್ಕಿ ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರತ್ತೆ. ನೀರಿನ ಅಂಶ ಇಂಗಿದ ಮೇಲೆ ಅಚ್ಕಾರ ಪುಡಿ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು ರುಬ್ಬೇಕಾದ್ರೆ. ಬೇಯಿಸಿರುವ ಅವರೆಕಾಳು ಹಾಕ್ಕೊಳ್ಳಿ, ತರಕಾರಿ ಹಾಕ್ಕೊಳ್ಳಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗು ಒಗ್ಗರಣೆಯಲ್ಲಿ ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ತರಕಾರಿ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನಾನು 1 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಬೆಂದಿದೆ ಅಲ್ವಾ, ಒಂದು 2-3 ನಿಮಿಷ ಬೆಂದರೆ ಸಾಕು. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಒಂದು 2 ನಿಮಿಷ ಕುದಿಲಿಕ್ಕೆ ಹಾಗೆ ಬಿಟ್ಬಿಡಿ. ಇದ್ರ ಮೇಲೆ ನೀವು ಫ್ರೆಶ್ ಕ್ರೀಮ್ ಇತ್ತು ಅಂದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೋಟೆಲಲ್ಲೆಲ್ಲ ತಿಂತೀವಲ್ವ, ಸೇಮ್ ಅದೇ ಥರ ಟೇಸ್ಟು ಬರುತ್ತೆ. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಸ್ವೀಟ್ನೆಸ್ಗೋಸ್ಕರ. ನೀವು ಸ್ಕಿಪ್ ಮಾಡ್ಕೋಬೋದು, ಕ್ರೀಮ್ ಕೂಡ ಸ್ಕಿಪ್ ಮಾಡ್ಕೋಬಹುದು. ಇಲ್ಲಿ ಸಾಗು ರೆಡಿಯಾಗಿದೆ. ಪೂರಿ ಮಾಡ್ಕೊಳ್ಳೋಣ. ರಾಗಿ ಪೂರಿ ಮಾಡಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಅರ್ಧ ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ರಾಗಿ ಹಿಟ್ಟು ಹಾಕ್ಕೊಳ್ಳಿ, ಸ್ವಲ್ಪ ಓಂಕಾಳು ಹಾಕ್ಕೊಳ್ಳಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಚುಟಕಿಯಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಳಿ, ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ನಾದೋದು ಬೇಡ. ಪೂರಿ ಹದಕ್ಕೆ ಹಿಟ್ಟು ರೆಡಿಯಾಗಿರಲಿ. ಡೋ ರೆಡಿ ಆದಮೇಲೆ ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಬಿಡಿ, ಸಾಫ್ಟಾಗಿ ನೆನೆದ್ಬಿಡತ್ತೆ. ಒಂದು ಚಿಕ್ಕ ಉಂಡೆ ತೊಗೊಳ್ಳಿ, ಅದರಿಂದ ಪೂರಿ ಲಟ್ಸ್ಕೊಳ್ಳಿ. ನಾವು ಪೂರಿ ಲಟ್ಸ್ಕೋಬೇಕಾದ್ರೆ ಅಕ್ಕಿ ಹಿಟ್ಟಿನಿಂದ ನಾವು ಪೂರಿ ಲಟ್ಸ್ಕೊಂಡ್ರೆ ಪೂರಿ ಎಣ್ಣೆ ಹಿರ್ಕೊಳ್ಳಲ್ಲ ಮತ್ತು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಪೂರಿ ರೆಡಿ ಆಗುತ್ತೆ. ಎಲ್ಲ ಪೂರಿ ಈ ರೀತಿ ಲಟ್ಸ್ಕೊಳ್ಳಿ. ತುಂಬ ತೆಳುವಾಗಿ ಪೂರಿನ ಲಟ್ಸಕ್ಕೆ ಹೋಗಬೇಡಿ.
ನೀವು ಬೇಕಾದರೆ ಮೈದಾ ಹಿಟ್ಟು ಕೂಡ ಹಾಕೋಬಹುದು, ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಪೂರಿಗೆ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಪೂರಿ ಉಬ್ಕೊಳ್ಳುತ್ತೆ. ಈ ರೀತಿ ಪೂರಿನ ಎಣ್ಣೆಯಲ್ಲೇ ಬಿಟ್ಬಿಟ್ಟು ಒಂದು 30 ಸೆಕೆಂಡ್ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ. ರಾಗಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೈದಾ ಯೂಸ್ ಮಾಡೋಕ್ಕಿಂತ ಬೆಟರು ನಾವು ಗೋಧಿ ಮತ್ತು ರಾಗಿಯಿಂದ ಪೂರಿ ಮಾಡಿಕೊಂಡು ತಿನ್ಬೋದು. ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ರಾಗಿಯ ವಿಧದ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ರಾಗಿ ಉಂಡೆ, ರಾಗಿ ಶಾವಿಗೆ ಉಪ್ಪಿಟ್ಟು, ಮುದ್ದೆ ಅಪ್ಲೋಡ್ ಮಾಡಿದ್ದೀನಿ. ರಾಗಿ ದೋಸೆ ಕೂಡ ಮಾಡಿದ್ದೀನಿ, ರಾಗಿ ಚಪಾತಿ ಕೂಡ ಮಾಡಿದ್ದೀನಿ, ನೀವು ವೀಕ್ಷಿಸಬಹುದು. ಬಿಸಿ ಇರುವಾಗ ನೀವು ಇದನ್ನು ಸರ್ವ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.